ಸೊ ಈಗ ಅಮಾವಾಸ್ಯೆಯ ದಿನ ಏನ್ ಮಾಡ್ಬೇಕು? ಆ ಆಚರಣೆ ಹೇಗಿರುತ್ತೆ? ಕೆಲವೊಬ್ರು ಅಮಾವಾಸ್ಯೆ ದಿನ ಅಂಗಡಿ ಪೂಜೆಗಳನ್ನು ಮಾಡ್ತಾರೆ. ಹೇಗಿರುತ್ತೆ ಗುರುಗಳೇ? ನೋಡಿ, ಅಮಾವಾಸ್ಯೆ ದಿನ ಅದು ವಿಶೇಷವಾದಂಥದ್ದು. ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಅಥವಾ ಅಂಗಡಿ ಎಲ್ಲ ಕಡೆ ಸೇರುವಂತಹ ಒಂದು ದಿನ. ಅಂದರೆ ನಾವು ಬರಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಬೇಕು, ನಾವು ಸರಿಗಿರಬೇಕು. ಆವಾಗ ಯಾವತ್ತೂ ಅಷ್ಟೇ ಬಾಗಿಲು ತಟ್ಟದಾಗ ಮಹಾಲಕ್ಷ್ಮಿ ನಾವು ಬಾಗಿಲು ನಿಂತಿರಬೇಕು. ಬರ್ತೀನಿ, ಬಾಗಿಲು ತೆಗಿತೀನಿ ಅಂತ ಹೇಳ್ಬಾರ್ದು. ಅದೇ ರೀತಿ ಈ ದಿನದಂದು ಸಹ ಆ ತಾಯಿ ಮಹಾಲಕ್ಷ್ಮಿಯು ಧನಲಕ್ಷ್ಮಿಯು ಮನೆಗೆ ಬರ್ತಾಳೆ ಅನ್ನೋದೊಂದು ವಿಶೇಷ. ಅದೇ ರೀತಿ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಪ್ರಮುಖವಾಗಿ ಯಾರೆಲ್ಲ ದೊಡ್ಡ ದೊಡ್ಡ ಮರ್ಚೆಂಟ್ಸ್ ಇರ್ತಾರೋ ಇವರೆಲ್ಲರೂ ಸಹ ಈ ಅಮಾವಾಸ್ಯೆ ದಿವಸ ಪೂಜೆ ಮಾಡೋವಂಥದ್ದು. ಅದರಲ್ಲೂ ಈ ರಾತ್ರಿ 12 ಗಂಟೆ ಈ ಸಂದರ್ಭದಲ್ಲಿ ಜಾಸ್ತಿ ಪೂಜೆ ಮಾಡ್ತಾ ಇರ್ತಾರೆ. ಏನೋ ಅಂದರೆ ಯಾಕೆ ಅಂದರೆ ಈ ಕತ್ತಲಿನಿಂದ ನಾವು ಬೆಳಕಿನೆಡೆಗೆ ಹೋಗುವಂಥ ಸಂದರ್ಭ ಅದು. ಅಮಾವಾಸ್ಯೆ ಬಂದಿದ ತಕ್ಷಣ ನಾವು ಪಾಡ್ಯಕ್ಕೆ ಬರ್ತೀವಿ. ಪಾಡ್ಯ ಅಂದರೆ ಏನು? ವೃದ್ಧಿ ಚಂದ್ರ. ಚಂದ್ರ ವೃದ್ಧಿ ಆಗುವಂಥದ್ದು ಅಂದರೆ ಬೆಳಕು ಅಂತ. ಸೊ ನಾವು ಏನು ಕಂಡಿದ್ದೀವೋ ಕತ್ತಲೆಲ್ಲ ದೂರವಾಗಿ ಪ್ರಜ್ವಲಮಯವಾಗಿರಬೇಕು ನಮ್ಮ ಮನಸ್ಸು, ನಮ್ಮ ಅಂಗಡಿ, ನಮ್ಮ ಎಲ್ಲವೂ ಸಹ ಅನ್ನೋ ಕಾರಣಕ್ಕೋಸ್ಕರ ಈ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡಿ ಅವತ್ತು ಮಹಾಲಕ್ಷ್ಮಿ ಧನಲಕ್ಷ್ಮಿಯ ಪೂಜೆ ಮಾಡುವಂಥ ಪ್ರಕ್ರಿಯೆ ಸಾಕಷ್ಟು ಪ್ರಾಂತದಲ್ಲೂ ಸಹ ಇದೆ. ಇದು ಎಲ್ಲರೂ ಸಹ ಮಾಡಲೇಬೇಕಾದಂಥದ್ದು. ಯಾರೆಲ್ಲ ವ್ಯಾಪಾರಸ್ಥರಿರ್ತಾರೋ ಅವರೆಲ್ಲ ಮಾಡ್ತಾರೆ. ಇನ್ನು ಅಮಾವಾಸ್ಯೆ ಅಂದಾಗ ನನಗೆ ಯಾವಾಗ್ಲೂ ಈ ಪ್ರಶ್ನೆ ಕಾಡುತ್ತೆ. ಅಮಾವಾಸ್ಯೆಯನ್ನ ಒಂದು ಕಡೆ ಕೆಟ್ಟದು ಅಂತ ಹೇಳ್ತಾರೆ, ಆದ್ರೆ ವಿಶೇಷವಾಗಿ ಅಮಾವಾಸ್ಯೆಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ, ಧಾನ್ಯಗಳಿಗೆ ಸಂಬಂಧಪಟ್ಟ ಪೂಜೆಯನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕೆ ಗುರುಗಳಿಗೆ ಈ ತರದ್ದು? ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ರೀತಿಯಲ್ಲಿ ತಗೊಂಡಾಗ ಅಮಾವಾಸ್ಯೆ ಅಂದರೆ ಚಂದ್ರ ಮತ್ತು ರವಿಯ ಸಂಯೋಗ ಅಂತ ಹೇಳ್ತೀವಿ. ರವಿಚಂದ್ರರು ಇಬ್ಬರು ಒಂದೇ ಕ್ಷೇತ್ರದಲ್ಲಿಂದ ಒಂದೇ ರಾಶಿಯಲ್ಲಿ ಸ್ಥಿತವಾಗಿರ್ತಾರೆ. ಯಾವಾಗ ನಾವೇನು ಹೇಳ್ತೀವಿ, ಸೂರ್ಯನನ್ನ ಪ್ರತ್ಯಕ್ಷ ದೇವ ಅಂತ ಹೇಳ್ತೀವಿ. ಪ್ರತ್ಯಕ್ಷ ದೇವರು ಅಂದ್ರೆ ಸೂರ್ಯನೇ ಆಯ್ತಲ್ಲ. ಅದೇ ರೀತಿ ಮನೋಕಾರಕ ಚಂದ್ರನು ಸಹ ಮನಸ್ಸಿನ ಕಾರಕನಾಗಿರ್ತಾನೆ. ಆರೋಗ್ಯಕಾರಕನಾದಂತಹ ರವಿಯು ಆರೋಗ್ಯಕಾರಕ, ಮನಸ್ಸಿನ ಕಾರಕ ಚಂದ್ರ. ಮನುಷ್ಯನಿಗೆ ಬೇಕಾಗಿರೋದು ಮನಸ್ಸು ಚೆನ್ನಾಗಿರ್ಬೇಕು, ದೇಹ ಚೆನ್ನಾಗಿರ್ಬೇಕು. ಮನಸ್ಸು ದೇಹ ಚೆನ್ನಾಗಿರ್ಬೇಕು ಅಂದರೆ ಈ ಒಂದು ಅಮಾವಾಸ್ಯೆ ದಿನವಂದು ಆ ತಾಯಿ ಮಹಾಲಕ್ಷ್ಮಿ ಆಗಿರ್ಬೋದು ಅಥವಾ ಧನಲಕ್ಷ್ಮಿ ಆಗಿರ್ಬೋದು, ನೀವೇನೇನು ಪೂಜೆ ಮಾಡ್ತಿರೋ ಅಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಪೂಜೆಯನ್ನು ಮಾಡಿದ್ದೇ ಆದರೆ ನಮ್ಮ ದೇಹ ಮನಸ್ಸು ಎರಡೂ ಚೆನ್ನಾಗಿರುತ್ತೆ. ಎಷ್ಟು ಲಾಜಿಕ್ ನೋಡಿ, ಎರಡೂ ಸಹ ಚೆನ್ನಾಗಿರ್ತದೆ. ಯಾವಾಗ ನನ್ನ ಮನಸ್ಸು ಚೆನ್ನಾಗಿರ್ತದೋ ನನ್ನ ದೇಹ ಮೂವ್ ಆಗುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಬೆಳಗ್ಗೆ ಮಕ್ಕಳು ಹೇಳಬೇಕು ಅಂದರೆ ನಾವು ಅವರ ಮೃದು ಮನಸ್ಸಿನಿಂದ ಎಬ್ಬರಿಸಿ ಅವ್ರನ್ನ ದಯವಿಟ್ಟು ಹೇಳಮ್ಮ, ನಿನಗೆ ಇವತ್ತು ಅದು ಮಾಡಿಕೊಡ್ತೀನಿ, ಇದು ಮಾಡಿಕೊಡ್ತೀನಿ, ನಾಳಿದ್ದು ಶನಿವಾರ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅವಕ್ಕೇನಕ್ಕೆ ಆ ಮನಸ್ಸಿಗೆ ನಾವು ತುಂಬುವಂತಹ ಮಾತುಗಳು ಅವ್ರನ್ನ ಎಬ್ಬರಿಸುತ್ತೆ. ಅಂದರೆ ರವಿಯು ಚಾಕುಚಕ್ಯತೆ ಆಗ್ತಾನೆ, ಅವರ ಮನಸ್ಸು ಸಹ ಚಂಚಲತೆಯಿಂದ ದೂರವಾಗಿ ಬೆಳಕಿನೆಡೆಗೆ ಬರ್ತದೆ. ಅದು ಲಾಜಿಕ್. ಆದರೆ ಈ ಅಮಾವಾಸ್ಯೆಯ ಒಂದು ದಿನ ಅದೇ ರೀತಿ ಗ್ರಹಗಳು ಸಹ ಎರಡು ಸಂಯೋಗವಾಗುವಂಥ ದಿನದಂದು ನಾವು ಈ ಆರಾಧನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಎಲ್ಲ ರೀತಿಯಾದಂತಹ ಅನುಕೂಲವಾಗುತ್ತೆ. ಅದಕ್ಕೆ ಕೆಲವು ಕಡೆ ನೋಡಿ, ಮತ್ತು ದೃಷ್ಟಿ ದೋಷಗಳು ಸಹ ಈ ಅಮಾವಾಸ್ಯೆ ದಿನದಿಂದನೇ ದೂರ ಮಾಡುವಂಥದ್ದು. ಮನಸ್ಸು ಮತ್ತು ದೇಹ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕೆಲವು ಕಡೆ ನೋಡ್ತೀರಿ, ಬೂದುಗುಂಬಳಕಾಯಿ ಹೊಡೆಯುವಂಥದ್ದು, ನಿಂಬೆಹಣ್ಣು ಹೊಡೆಯುವಂಥದ್ದು, ಇದೆಲ್ಲ ಮಾಡಿರ್ತಾರೆ. ಅಂದರೆ ಯಾವಾಗಲೂ ನಾವು ಸದಾ ಲವಲವಿಕೆಯಿಂದ ಕೂಡಿರಬೇಕು ಅನ್ನೋ. ಆದ್ರೆ ಅಮಾವಾಸ್ಯೆ ದೃಷ್ಟಿ ದೋಷಗಳು ದೂರ ಆಗುತ್ತೆ, ಅಮಾವಾಸ್ಯೆ ಹೊರಗೆ ಹೋಗ್ಬೇಡಿ ದೃಷ್ಟಿ ಆಗುತ್ತೆ ಅಂತ ಹೇಳೋದು ಉಂಟಲ್ವಾ? ಅಮಾವಾಸ್ಯೆ ಹೊರಗೆ ಹೋಗ್ಬೇಡಿ, ಮನೆಯಲ್ಲಿ ದೃಷ್ಟಿ ತೆಗೆಸ್ಕೊಳ್ಳಿ. ಆಗಿರೋ ದೃಷ್ಟಿನೆಲ್ಲ ಅಮಾವಾಸ್ಯೆ ಕಳ್ಕೊಳ್ಳಿ ಅಷ್ಟೇ. ಇನ್ನು ಅಮಾವಾಸ್ಯೆ, ಈ ಪ್ರತಿ ಅಮಾವಾಸ್ಯೆಯಲ್ಲೂ ಪಿತೃಗಳಿಗೆ ತರ್ಪಣವನ್ನ ಕೊಡುವಂತದ್ದಿರುತ್ತೆ. ದೀಪಾವಳಿ ಅಮಾವಾಸ್ಯೆಯಲ್ಲೂ ಏನಾದ್ರು ವಿಶೇಷ ಇದೆಯಾ? ಹೌದು, ಏನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಈ ಸಂದರ್ಭದಲ್ಲಿ ಈ ಪಿತೃಗಳಿಗೆ ತರ್ಪಣಾದಿ ಕರ್ಮಗಳನ್ನು ಮಾಡ್ತಾರೆ. ನಾವು ಪಿತೃಪಕ್ಷ ಅಂತ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಕೆಲವರು ಮಾಡಿರಲ್ಲ, ಕೆಲವರು ಈ ಸಂದರ್ಭದಲ್ಲೂ ಮಾಡ್ತಾರೆ. ಕೆಲವರು ಆಯುಧ ಪೂಜೆಯಲ್ಲೂ ಸಹ ಮಾಡೋರು ಇರ್ತಾರೆ. ಬಟ್ಟೆಗಳಿಟ್ಬಿಟ್ಟು ಪಿತೃಗಳು ಫೋಟೋ ಇಟ್ಬಿಟ್ಟು ಅವ್ರು ಪೂಜೆ ಮಾಡುವಂಥದ್ದು. ಈ 3 ಟೈಮಲ್ಲಿ ಏನು ಅಂದರೆ ಆ ಕಾಲಘಟ್ಟದಲ್ಲಿ ಅವ್ರಿಗೆ ಯಾರು ತಿಳಿಸಿಕೊಟ್ಟಿರಲ್ಲ. ಇವಾಗ ಪಿತೃಪಕ್ಷ ನಡೀತಾ ಇದೆ, ಹಿರಿಯರಿಗೆ ನೀವು ಒಂದು ಎಡೆಯನ್ನಿಟ್ಟು ಒಂದು ಸಾಂಬ್ರಾಣಿಯನ್ನು ಹಾಕಿ ಅಂತ ಆಗ ಯಾರು ಗೊತ್ತಿಲ್ಲ, ಯಾರೋ ಬೇರೆಯವ್ರು ಮಾಡಿರ್ತಾರೆ. ಇವ್ರಿಗೆ ಆ ಸಂದರ್ಭದಲ್ಲಿ ಗೊತ್ತಾಗ್ಲಿರೋ ಕಾರಣದಿಂದ ಬೇರೆ ಒಂದು ಯಾವುದಾದ್ರು ಒಂದು ಹಬ್ಬದ ಸಮಯದಲ್ಲಿ ಅಥವಾ ಒಂದು ಆಯುಧ ಪೂಜೆ ಸಮಯದಲ್ಲೋ ಅವ್ರಿಗೆ ಇದು ಮಾಡೋ ಒಂದು ಸಾಂಬ್ರಾಣಿ ಅಥವಾ ದೀಪಾರಾಧನೆ ಮಾಡೋವಂಥದ್ದು
ಅದೇ ರೀತಿ ಇದರಲ್ಲಿ ಯಾವುದು ದೀಪಾವಳಿಯಲ್ಲೂ ಸಹ ಮಾಡ್ತಾರೆ. ಆದರೆ ವಿಶೇಷತೆ ಏನು ಗೊತ್ತಾ, ಈ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ನೋಡಿ, ವಿಶೇಷವಾಗಿ ದೀಪಾವಳಿ ಹಬ್ಬ ತ್ರಯೋದಶಿ ಪ್ರಾರಂಭ ಆಗುತ್ತೆ ನೋಡಿ, ಆ ದಿನದಿಂದನೇ 5 ದೀಪಗಳನ್ನು ದಕ್ಷಿಣದಲ್ಲಿ ಇಟ್ಟು ಉತ್ತರಾಭಿಮುಖವಾಗಿ ದೀಪ ಪ್ರಜ್ವಲಿಸಬೇಕು. ಇಡುವಂಥದ್ದು ದಕ್ಷಿಣ ದಿಕ್ಕು, ಆದರೆ ಉತ್ತರಾಭಿಮುಖವಾಗಿ ದೀಪವನ್ನು ಪ್ರಜ್ವಲಿಸಿದ್ರೆ ಖಂಡಿತವಾಗ್ಲೂ ಪಿತೃಗಳು ನಿಮಗೆ ಸಂಪೂರ್ಣವಾದಂತಹ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತೇವೆ ಶಾಸ್ತ್ರ. ಈ 5 ದಿನಗಳು ಸಹ ಅಲ್ಲಿ ಸಂಜೆ ಆದ ಕೂಡಲೇ ಇದು ಮಾಡಬೇಕು. ಇನ್ನ ಒಂದು ಪ್ರಾಂತ್ಯದಲ್ಲಿ ಒಂದು ವಿಚಾರ ಇದೆ, ಏನ್ ಗೊತ್ತಾ, ನಾವು ಬಾಣಗಳನ್ನ ಬಿಡ್ತೀವಿ, ಈಗೆಲ್ಲ ರಾಕೆಟ್ ಅಂತ ಹೇಳ್ತೀವಲ್ಲ, ಈ ಸಂದರ್ಭದಲ್ಲಿ ಪಿತೃಗಳನ್ನ ಮೇಲೆ ಅಂದ್ರೆ ಒಂದು ಇದು ವೈಜ್ಞಾನಿಕ ಅನ್ಕೋಬಹುದು, ಏನಾದ್ರು ಅನ್ಕೋಬಹುದು, ಅವ್ರಿಗೆ ದಾರಿ ಮಾಡ್ಕೊಳ್ಳೋದು ಅಂತ ಸಹ ಹೇಳ್ತಾರೆ. ಆ ಬಾಣಗಳನ್ನ ಬಿಟ್ಟು ಅವ್ರಿಗೆ ಬೆಳಕನ್ನು ಕಟ್ಟು ಅವರ ಒಂದು ಕ್ಷೇತ್ರಕ್ಕೆ ಕಳಿಸ್ಕೊಡುವಂಥದ್ದು ಸಹ ಹೇಳ್ತಾರೆ. ಅದನ್ನ ವೈಜ್ಞಾನಿಕವಾಗೂ ಸಹ ನಾವು ಈ ಓಝೋನ್ ಲೇಯರ್ ಅಲ್ಲಿ ಪಿತೃಗಳು ಬರ್ತದೆ ಅಂತ ಇನ್ನ ರಿಸರ್ಚ್ ನಡೀತಾ ಇದೆ. ಇನ್ನ ಒಂದಷ್ಟು ವಿಚಾರಗಳು ಬರ್ಬೇಕು, ಅದನ್ನ ಬಂದ್ರೆ ಅದನ್ನ ಸೂಪರ್ ಆಗಿರ್ತದೆ. ಯಾರು ಅನ್ಬಿಲಿವೇಬಲ್, ಅದನ್ನ ಯಾರು ಕಂಡು ಅರಿಯೋದಂಥದ್ದೆಲ್ಲ ವಿಚಾರ ನಡೀತಾ ಇದೆ. ನಮ್ಗಿನ್ನ ನಾವೆಲ್ಲ ಸಣ್ಣವರು ಆಗ್ತಾ ಇದೆ, ನೋಡುವ. ಓಕೆ, ತಾವ್ ಹೇಳ್ತಿದ್ರಿ ಈಗ ದಕ್ಷಿಣಾಭಿಮುಖವಾಗಿ ದೀಪಗಳನ್ನ ಇಡಬೇಕಾಗತ್ತೆ ಅಂತ. ಈ ದೀಪಾವಳಿಯ ಸಂದರ್ಭದಲ್ಲಿ ಮನೆಯಲ್ಲಿ ದೀಪಗಳನ್ನ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಇಡಬೇಕು, ಈ ತರದ ಜಾಗಗಳು ಈ ತರ ಇಲ್ಲಿ ಇಟ್ರೆ ನಮ್ಗೆ ಒಳ್ಳೇದಾಗತ್ತೆ, ಈ ಕಾರಣಕ್ಕಾಗಿ ಇಲ್ಲಿ ಇಡಬೇಕು ಅನ್ನೋಂಥದ್ದು ಏನಾದ್ರು ಇದೆಯಾ ಗುರುಗಳು? ಒಳ್ಳೇದು. ಈಗ ಏನ್ ಗೊತ್ತಾ ನೋಡಿ, ಪ್ರಮುಖವಾಗಿ ದ್ವಾರಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ. ದ್ವಾರಲಕ್ಷ್ಮಿ ಅಂದ್ರೆ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಮುಖ್ಯದ್ವಾರವೇ ದ್ವಾರ ಅಂತ ದ್ವಾರಲಕ್ಷ್ಮಿ ಅಂತ ಹೇಳ್ತೀವಿ. ಯಾವ ಮನೆಯ ದ್ವಾರಲಕ್ಷ್ಮಿ ದ್ವಾರವೋ ಚೆನ್ನಾಗಿರ್ತದೆ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಕ್ಕಳು ಆ ಹೊಸಲನ್ನ ಒರೆಸಿ ಅದಕ್ಕೆ ಒಂದು ರಂಗೋಲಿಯನ್ನು ಹಚ್ಚಿ, ಕುಂಕುಮವನ್ನು ಹಚ್ಚಿ, ಅಲ್ಲೊಂದು ಇಲ್ಲೊಂದು ಚೂರು ಹೂವನ್ನು ಹಚ್ಚಿ ಬೆಳಗ್ಗೆ ಹೊತ್ತು ಅದೇ ರೀತಿ ಅದೇ ಸಂಜೆ ಅಲ್ಲಿ 2 ದೀಪಗಳನ್ನು ಇಡ್ತಾರೆ. 2 ದೀಪಗಳನ್ನು ಇಡ್ತಾರೆ. ಯಾಕೆ ಅಂದ್ರೆ ಮಹಾಲಕ್ಷ್ಮಿ, ನಾನು ಕಾಯ್ತಾ ಇದ್ದೀನಮ್ಮ, ಬಾರಮ್ಮ ನಮ್ಮ ಮನೆಗೆ ಅಂದು. ಅದಕ್ಕೆ ದಾಸರು ಸಹ ಹೇಳ್ಬಿಟ್ಟಿದ್ದಾರೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಹೆಜ್ಜೆ ಮೇಲೊಂದು ಹೆಜ್ಜೆ ನಿಟ್ಟುದ. ಎಷ್ಟು ಅದ್ಭುತವಾಗಿ ಆ ಚಿಂತನೆಗಳು ನೋಡಿ, ಯಾರು ಊಹೆ ಮಾಡ್ಲಿಕ್ಕೆ ಆಗಲ್ಲ. ದಾಸರ ಆ ರೀತಿಯಾಗಿ ದಾಸರ ಪದಗಳನ್ನ ಓದಿದರೆ ಯಾವ ಗ್ರಂಥವೂ ಬೇಕಾಗಿಲ್ಲ, ಅಷ್ಟು ಅದ್ಭುತ. ವೇದದ ಸಾರ ಖಂಡಿತ ಖಂಡಿತ. ಅವ್ರ ಊಗಾಬೋಗುಗಳಾಗಿರ್ಬೋದು, ಅವರು ರಚನೆ ಮಾಡಿರುವಂತ ಕೀರ್ತನೆಗಳಾಗಿರಲ್ಲ ಅಲ್ಲ, ಅದ್ಭುತ. ಅದಕ್ಕೆ ಸಂಗೀತ ಜ್ಞಾನಮು ಭಕ್ತಿ ವಿನಾ ಸನ್ಮಾರ್ಗಮು, ಭಕ್ತಿಗೆ ಸನ್ಮಾರ್ಗವೇ ಸಂಗೀತ. ಎಂತ ಅದ್ಭುತವಾಗಿಲ್ಲ ಅವರು ತ್ಯಾಗರಾಜರು ಬರೆದಿರುವಂಥದ್ದು. ಸೊ ಆ ಕಾರಣದಿಂದ ಆಗ ನಾವು ಆ ದೀಪಾರಾಧನೆ ಮಾಡಿದಾಗ ಮಹಾಲಕ್ಷ್ಮಿಯು ನಮ್ಮ ಮನೆಗೆ ಬರ್ತಾಳೆ ಅನ್ನೋ ಒಂದು ದ್ವಾರಕ್ಕೆ ದ್ವಾರಲಕ್ಷ್ಮಿ. ತುಳಸಿ ಕಟ್ಟೆ ಮುಖ್ಯವಾಗಿ ಬೇಕೇ ಬೇಕು. ಅದಕ್ಕೆ ಯಾರೆಲ್ಲ ತುಳಸಿ ಕಟ್ಟೆ ಇಟ್ಟಿರಲ್ವೋ ಖಂಡಿತವಾಗ್ಲೂ ಆ ಒಂದು ಧನತ್ರಯೋದಶ ಒಂದು ತುಳಸಿ ಕಟ್ಟೆಯನ್ನು ತಂದಿಡಿ ಅಂತ ಹೇಳ್ತೀವಿ. ಆ ತುಳಸಿ ಕಟ್ಟೆಯನ್ನು ತಂದಿಟ್ಟಾಗ ಆ ತುಳಸಿ ಕಟ್ಟೆಯ ಬಳಿ ದೀಪ. ತದನಂತರ ಯಾರಿಗೆ ಈ ಕಿಟಕಿಗಳು ಅನುಕೂಲವಾಗುವಂಥದ್ದು, ಸುಮ್ಮನೆ ಅಲ್ಲೇನೋ ಕರ್ಟನ್ಗಳು ಹಾಕ್ಬಿಟ್ಟಿರ್ತಾರೆ ಅಂತ ಜಾಗದಲ್ಲಿ ಯೋಚನೆ ಮಾಡಿ ದೀಪ ಆರಾಧನೆ ಮಾಡಿ. ಆದರೆ ಪ್ರಮುಖವಾಗಿ ದೀಪವು ಬೆಳಗುವುದು ಸೂರ್ಯನ ಅಭಿಮುಖವಾಗಿ ಪೂರ್ವ ದಿಕ್ಕಿನಲ್ಲಿ ಇರಬೇಕು. ಅಂದ್ರೆ ಪೂರ್ವ ದಿಕ್ಕಿಟ್ರೆ ಸೂರ್ಯಕ್ಕೆ ಅಭಿಮುಖವಾಗಿ, ಪೂರ್ವಕ್ಕೆ ಅಭಿಮುಖವಾಗಿ ದೀಪ ಇಡಬೇಕು, ಉತ್ತರಕ್ಕೆ ಅಭಿಮುಖವಾಗಿ ದೀಪ ಇಡಬೇಕು. ಅದಕ್ಕೆ ಅನುಕೂಲ ಅವ್ರವರು ಬಾಗಿಲ ಒಂದು ಡೈರೆಕ್ಷನ್ ನೋಡ್ಕೊಂಡು ಖಂಡಿತ ಇಟ್ಟರೆ ತುಂಬಾ ಒಳ್ಳೆಯದು.